Hi students, welcome to Digital E-Learning under the Department of Collegiate Education. In this session, we have to make problem on time and piece rate system, including Halsey and Rowan plan. Yes, I am reading the problem. A workman's wages for guaranteed 44 hours in a week at the rate of 0.75 ಪೈಸೆ ಪರ್ ಹವರ್. ಒಬ್ಬ ವರ್ಕರು 44 ಗಂಟೆ ಟೈಮನ್ನು ತಗೊಂಡಿದ್ದಾನೆ. 1 ಗಂಟೆಗೆ 75 ಪೈಸಾ ವೇಜಸನ್ನು ನಾವು ಕೊಡ್ತಾ ಇದ್ದೀವಿ. ದಿ ಎಸ್ಟಿಮೇಟೆಡ್ ಟೈಮ್ ಟು ಪ್ರೊಡ್ಯೂಸ್ ಒನ್ ಆರ್ಟಿಕಲ್ ಈಸ್ 30 ಮಿನಿಟ್. ಎಸ್ಟಿಮೇಟೆಡ್ ಟೈಮು ನಾವು ಸ್ಟ್ಯಾಂಡರ್ಡ್ ಟೈಮನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಒಂದು ಆರ್ಟಿಕಲನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ 30 ಮಿನಿಟ್ ಅಂತ ಹೇಳಿದ್ದೀವಿ. ಅಂಡರ್ ಯಾನ್ ಇನ್ಸೆಂಟಿವ್ ಪ್ಲಾನ್ ಕೆಳಗಡೆ ಟೈಮ್ ಈಸ್ ಅಲೌಡ್ ಈಸ್ ಇನ್ಕ್ರೀಸ್ಡ್ ಬೈ 20%. ನೆಕ್ಸ್ಟು ಸ್ಟ್ಯಾಂಡರ್ಡ್ ಟೈಮ್ ಮೇಲೆ ಅವನು 20% ಜಾಸ್ತಿ ಮಾಡ್ಕೋಬೋದು ಒಂದು ಆರ್ಟಿಕಲನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ. ಡ್ಯೂರಿಂಗ್ ಎ ವೀಕ್ ಎ ವರ್ಕರ್ ಪ್ರೊಡ್ಯೂಸ್ಡ್ 100 ಆರ್ಟಿಕಲ್. ಒಂದು ವಾರದಲ್ಲಿ 100 ಆರ್ಟಿಕಲನ್ನು ಪ್ರೊಡ್ಯೂಸ್ ಮಾಡಿದ್ದಾನೆ. ಕ್ಯಾಲ್ಕುಲೇಟ್ ವೇಜಸ್ ಅಂಡರ್ ದಿ ಈಚ್ ಫಾಲೋಯಿಂಗ್ ಮೆಥಡ್. ನಾವು ವೇಜಸನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ ಈ ಒಂದು ಫಾಲೋಯಿಂಗ್ ಮೆಥಡ್ ಅನುಗುಣವಾಗಿ. ಟೈಮ್ ರೇಟ್, ರೋವನ್ ಸಿಸ್ಟಮ್ ಮತ್ತು ಹಾಲ್ಸೆ ಸಿಸ್ಟಮನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ಸೊಲ್ಯೂಷನಿಗೆ ಹೋಗೋಣ. ಟೈಮ್ ರೇಟ್ ಸಿಸ್ಟಮನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಆಕ್ಚುಯಲ್ ಹವರ್ಸ್ ಇಂಟು ರೇಟ್ ಪರ್ ಹವರ್ನ ನಾವು ಮಾಡ್ಕೋಬೇಕು. ಆಕ್ಚುಯಲ್ ಹವರ್ಸ್ ಇಲ್ಲಿ ನಮಗೆ ಟೋಟಲಿ 44 ಗಂಟೆ ಇದೆ. 44 hours ಇಂಟು 0.75 ಈಕ್ವಲ್ಸ್ 33 rupees ಬರುತ್ತೆ. 33 rupees ಫಾರ್ ಟೈಮ್ ರೇಟ್ ಸಿಸ್ಟಮ್. ನೆಕ್ಸ್ಟ್ ರೋವನ್ ಸಿಸ್ಟಮಿಗೆ ಹೋಗೋಣ. ಸ್ಟ್ಯಾಂಡರ್ಡ್ ಟೈಮ್ ಟೇಕನ್ ಟು ಪ್ರೊಡ್ಯೂಸ್ ಒನ್ ಆರ್ಟಿಕಲ್ ಈಸ್ 30 ಮಿನಿಟ್ ಅಂತ ಹೇಳಿದ್ದಾನೆ ಪ್ರಾಬ್ಲಮಲ್ಲಿ. ನೆಕ್ಸ್ಟ್ ಆ್ಯಡ್ 20% ಇನ್ಕ್ರೀಸ್, ಅದಕ್ಕೆ ಬೇಕಾದರೆ 20% ಆ್ಯಡ್ ಮಾಡಿಕೊಡಿ ಅಂತ ಹೇಳ್ತಾನೆ. 30 into 20% ಅಂದರೆ 6 minutes will be taken for producing one article. Total time allowed under this incentive scheme 30 plus 6 36 minutes per article. ಒಂದು ಆರ್ಟಿಕಲನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಸ್ಟ್ಯಾಂಡರ್ಡ್ ಟೈಮು ಅವನು ತಗೊಂಡಿರೋದು 36 minutes. ಆಕ್ಚುಯಲ್ ಔಟ್ಪುಟ್ಟು 100 ಆರ್ಟಿಕಲ್ಸ್. ಪ್ರಾಬ್ಲಮಲ್ಲಿ ಹೇಳಿದ್ದಾನೆ 100 ಆರ್ಟಿಕಲ್ಸ್ ಅಂತ. ಟೈಮ್ ಅಲೌಡ್ ಟು ಪ್ರೊಡ್ಯೂಸ್ 100 ಆರ್ಟಿಕಲ್ಸನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಎಷ್ಟು ಟೋಟಲ್ ಟೈಮ್ ತೊಗೊಂಡಿದ್ದಾನೆ? 100 into 36. 100 ಆರ್ಟಿಕಲ್ಸು 1 minute, ಒಂದು ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ 36 minutes ತೊಗೊಂಡಿದ್ದಾನೆ. 100 into 36 3600 minutes ಆಗುತ್ತೆ. ಅದನ್ನು ನಾವು ಹವರ್ಸಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಡಿವೈಡೆಡ್ ಬೈ 60 ಮಾಡ್ಕೋಬೇಕು. 3600 ಡಿವೈಡೆಡ್ ಬೈ 60 hours ಆಗುತ್ತೆ. ನೆಕ್ಸ್ಟ್ ಟೈಮ್ ಟೇಕನ್, ಆಕ್ಚುಯಲ್ ಟೈಮ್ 44 hours. ಟೈಮ್ ಸೇವಡ್ ಈಕ್ವಲ್ಸ್ 60 hours ಮೈನಸ್ 44 hours. 60 hours ಸ್ಟ್ಯಾಂಡರ್ಡ್ ಟೈಮು, ಆಕ್ಚುಯಲ್ ಟೈಮು 44 hours, 16 hours ಟೈಮ್ ಸೇವ್. ವೇಜಸ್ ಫಾರ್ ಟೈಮ್ ಟೇಕನ್, ಅವನು ಟೈಮ್ ತೊಗೊಂಡಿದ್ದಕ್ಕೆ ಎಷ್ಟು ವೇಜಸ್ ಆಗುತ್ತೆ ಅಂದರೆ 44 hours ಇಂಟು 0.75 33 rupees ಆಗುತ್ತೆ. ನಾವು ಆಲ್ರೆಡಿ ಟೈಮ್ ರೇಟ್ ಸಿಸ್ಟಮಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಮೇಲ್ಗಡೆ. ಬೋನಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಬೋನಸ್ ಈಕ್ವಲ್ಸ್ ಟೈಮ್ ಟೇಕನ್ ಡಿವೈಡ್ ಬೈ ಟೈಮ್ ಅಲೌಡ್ ಇಂಟು ಟೈಮ್ ಸೇವಡ್ ಇಂಟು ರೇಟ್ ಪರ್ ಹವರ್. ಟೈಮ್ ಟೇಕನ್ 44 hours ಇದೆ, ಸ್ಟ್ಯಾಂಡರ್ಡ್ ಟೈಮು 60 hours ಇದೆ, ಇಂಟು ಟೈಮ್ ಸೇವಡು 16 hours ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ, ಇಂಟು ರೇಟ್ ಪರ್ ಯೂನಿಟು ಪರ್ ಆರ್ಟಿಕಲು 0.75 ಇದೆ. ಇದನ್ನು ಸಿಂಪ್ಲಿಫೈ ಮಾಡಿದಾಗ 44 ಡಿವೈಡೆಡ್ ಬೈ 60 ಇಂಟು 16 ಇಂಟು 0.75 ಮಾಡಿಕೊಂಡಾಗ 8.80 ಆಗುತ್ತೆ. ವೇಜಸ್ ಫಾರ್ ಟೈಮ್ ಟೇಕನ್ ಪ್ಲಸ್ ಬೋನಸ್ ಟೋಟಲ್ ಅರ್ನಿಂಗ್ ಬರುತ್ತೆ 33 ಪ್ಲಸ್ 8.80, ಟೋಟಲ್ ಅರ್ನಿಂಗ್ಸು 41.80. ನೆಕ್ಸ್ಟ್ ಹಾಲ್ಸೆ ಪ್ಲಾನ್. ವೇಜಸ್ ಫಾರ್ ಟೈಮ್ ಟೇಕನ್ 44 hours ಇಂಟು 0.75 33 rupees ಆಗುತ್ತೆ. ಆಲ್ರೆಡಿ ನಾವು ಪೀಸ್ ರೇಟ್ ಸಿಸ್ಟಮಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಟೈಮ್ ರೇಟ್ ಸಿಸ್ಟಮಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಪ್ಲಸ್ ಅದಕ್ಕೆ ಆ್ಯಡ್ ಮಾಡ್ಕೋಬೇಕು ಬೋನಸ್ 50% ಆಫ್ ಟೈಮ್ ಸೇವಡ್ ಇಂಟು ರೇಟ್ ಪರ್ ಅವರ್.
50% ಆಫ್ ಟೈಮ್ ಸೇವ್ಡ್ ಆಲ್ರೆಡಿ 16 ಅವರ್ಸ್ ಇದೆ, ಅದಕ್ಕೆ 50% ಅಂದರೆ 8 ಆಗುತ್ತೆ. 8 ಇಂಟು 0.75 6 ಆಗುತ್ತೆ. ಎಸ್, ವೇಜಸ್ ಪ್ಲಸ್ ಬೋನಸ್ 33 ಪ್ಲಸ್ 6 ಈಕ್ವಲ್ಸ್ ಟೋಟಲ್ ಅರ್ನಿಂಗ್ 39. ಥ್ಯಾಂಕ್ ಯು.